ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳು ಬರ್ತಡೇ ಆಗಿರೋದ್ರಿಂದ ಹಾಗಾಗಿ ಸೆಲೆಬ್ರೇಷನ್ಗೆ ಹೋಟ್ಲಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಹೋಟ್ಲಿಗೆ ರೆಡಿ ಆಗಿಬಿಟ್ಟು ಹೋಗಿದ್ದಾಯಿತು. ಎಲ್ಲ ಫ್ಯಾಮಿಲಿ ಕೂಡ ಜೊತೆಗೆ ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿನೋ ಅವಳಿಗೆ ಕೂಡ ಅಷ್ಟೇ ಖುಷಿ. ಅವಳಿಗೆ ನನಗೆ ಕಣ್ಣು ಮುಚ್ಕೊಂಡು ಹೋಗ್ತೀರಾ ನೀವು, ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅವಳದು ಇಷ್ಟದಂತೆ ನಾವು ಬರ್ತ್ಡೇ ಕೂಡ ಆಚರಿಸಿದಾಯ್ತು. ಆಮೇಲೆ ಕೇಕ್ ಕೂಡ ಅವಳೇ ಕಲರು ಚಾಯ್ಸ್ ಮಾಡಿದ್ಲು. ನನಗೆ ಪಿಂಕ್ ಕಲರ್ ಕೇಕೇ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳದು ಇಷ್ಟದಂತೆ ಪಿಂಕ್ ಕಲರ್ ಕೇಕ್ ಕೂಡ ರೆಡಿ ಮಾಡಿಸ್ಕೊಂಡು ತಗೊಂಬಂದಿದ್ರು. ಫೈನಲ್ ಆಗಿ ಕ್ಯಾಂಡಲ್ ಹಚ್ಚಿ ಕೂಡ ಕೇಕ್ ಕಟ್ ಮಾಡ್ತಾ ಇದೀವಿ ನೋಡಿ. ಅವಳಿಗಿಂತ ಇವಳು ಸಣ್ಣೋಳು ನೋಡಿ ಯಾವ ತರ ಮಾಡ್ತಾ ಇದ್ದಾಳೆ ಅಂತ. ಮಕ್ಕಳಿಗೆ ನೋಡೋದೇ ಒಂಥರ ಚಂದ ಅಲ್ವಾ? ಮಕ್ಕಳು ಖುಷಿಯಾಗಿದ್ರೆ ನಾವು ಕೂಡ ಖುಷಿಯಾಗಿರ್ತೀವಿ. ಹಾಗಾಗಿ ಅವ್ರ ಅಪ್ಪಾಜಿ ಕೂಡ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಅವಳಿಗೆ ಹೊರಗಡೆ ಹೋಗಿ ಆಚರಿಸ್ಕೊಳೋದಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅವಳ ಇಷ್ಟದಂತೆನೆ ಈ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಹೋಟ್ಲಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಕೇಕ್ ಕೂಡ ಕಟ್ ಮಾಡಿದ್ದಾಯ್ತು. ನಾವು ಕೂಡ ಕೇಕ್ ತಿನ್ನಿಸ್ತಾ ಇದ್ದೀವಿ. ಇವಾಗ ಅವ್ರ ಸಣ್ಣಪ್ಪಾಜಿ ಅವರು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ನೋಡಿ. ಅವಳಿಗಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಈ ತರ ಕೇಕ್ ತಿನ್ಸೋದ್ರಿಂದ. ನನಗೆ ನನ್ನ ಬರ್ತಡೇ ಯಾವಾಗ ಬರುತ್ತೆ, ನನ್ನ ಬರ್ತಡೇ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡಿದ ನಂತರ ಊಟ ಕೂಡ ಅಲ್ಲೇ ಮಾಡ್ಕೊಂಡು ಬರ್ತಾ ಇದೀವಿ. ನಾವು ಊಟ ಏನೆಲ್ಲ ಮಾಡಿದೀವಿ ಅಂತ ನನಗೆ ತೋರ್ಸಕ್ ಆಗ್ಲಿಲ್ಲ, ಸಾರಿ. ಫೈನಲ್ ಆಗಿ ಬರ್ತ್ಡೇ ಫಂಕ್ಷನ್ ಹೀಗಿತ್ತು. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.